ಧ್ವನಿ ನನ್ನ ಅಕ್ಕಂದೆ. ನನ್ನ ಭಾನುಮತಿ ಅಂತ ಕರೆಯೋದು ಅವಳು ಮಾತ್ರ. ನನ್ನ ಅಕ್ಕ ನನ್ನನ್ನು ಕೂಗ್ತಿದ್ದಾಳೆ. ಅವಳನ್ನ ಎಲ್ಲಿ ಅಂತ ಹುಡ್ಕೋದು? ಅವಳನ್ನ ಯಾರು ಬಂಧಿಸಿರೋದು? ಎಲ್ಲಿ ಬಂಧಿಸಿದ್ದಾರೆ? ಇದನ್ನೆಲ್ಲ ಹೇಗೆ ಕಂಡುಹಿಡಿಯೋದು? ಹೇಗಾದ್ರೂ ಮಾಡಿ ಅವಳನ್ನ ಆ ಬಂಧನದಿಂದ ಪಾರು ಮಾಡಬೇಕು. ಆದ್ರೆ ಹೇಗೆ ಮಾಡಲಿ? ಈ ಹುಡುಗಿಗೆ ಏನಾಗಿದೆ? ಯಾಕೆ ಕಾಡ್ತಿದ್ದಾಳೆ? ಮೊದಲೇ ಹುಷಾರಿಲ್ಲ ಅಂತಿದ್ಲು. ಏನೋ ಕಳ್ಕೊಂಡವಳ ಥರ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾಳಲ್ಲ. ನಾನು ನೋಡ್ತಾನೆ ಇದ್ದೀನಿ. ಇವಳ ನಡವಳಿಕೆನೇ ಒಂಥರ ವಿಚಿತ್ರವಾಗಿದೆ. ಯಾರ ಜೊತೆಲೂ ಮಾತಾಡಲ್ಲ, ಯಾರ ಜೊತೆಲೂ ಬೆರೆಯಲ್ಲ. ನಮ್ಮನೆ ನಮ್ಮವರು ಅನ್ನೋ ಕಾಳಜಿ ಇಲ್ಲ. ಒಂದು ಪೂಜೆ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗೋ ಬರಲ್ಲ. ಇವಳು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆಯಲ್ಲ. ಅವಳ ಮುಖ ನೋಡಿದ್ರೆ ಬೇರೆ ಥರನೇ ಕಾಣಿಸ್ತಾ ಇದ್ದಾಳೆ. ಅಲ್ಲ, ಈಗ ಹೊಸದಾಗಿ ಮದುವೆ ಆಗಿದೆ, ಹಸಿ ಮೈ ಬೇರೆ. ಏನಾದರೂ ಗಾಳಿ ಸೋಂಕಾಗಿರ್ಬೋದಾ? ಇಲ್ಲ, ಇದನ್ನು ಹೀಗೆ ಬಿಟ್ಟರೆ ಮನೇಲಿರೋ ಎಲ್ರಿಗೂ ತೊಂದರೆ ಆಗುತ್ತೆ. ಆದಷ್ಟು ಬೇಗ ಇದಕ್ಕೆ ಪರಿಹಾರ ಹುಡುಕ್ಲೇಬೇಕು. ಇದನ್ನ ಮನೇಲಿ ಹೇಳೋ ಬೇಡವೋ? ಬೇಡ. ರಮಾನ್ಗೆ ಇವಳು ಕಂಡ್ರೆ ಮೊದಲೇ ಆಗಲ್ಲ, ಸಿಟ್ಟು. ಇನ್ನು ಈ ವಿಷಯ ಗೊತ್ತಾದರೆ ಏನು ಅನ್ಕೋತಾಳೋ ಏನೋ. ಪಾಪ ಅಭಿ ಇವಳನ್ನ ತುಂಬ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾನೆ. ಇವಳು ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅನ್ನೋದು ಅವನಿಗೆ ಗೊತ್ತಾದರೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಬೇಡ, ಇದನ್ನು ಯಾರಿಗೂ ಹೇಳೋದು ಬೇಡ. ಇವಳಿಗೆ ಏನಾದ್ರು ಒಂದು ಪರಿಹಾರ ಕೊಡಿಸ್ಬೇಕು.